ಅನುದಿನ ಆಹಾರ ಮಾರ್ಚ್ 16 ಸೋಮವಾರ. ಪ್ರೀತಿಯು ಬಲವುಳ್ಳದ್ದು. ಸಾಲೊಮೋನನು ಬರೆದಂಥ ಪರಮಗೀತೆ 8ನೇ ಅಧ್ಯಾಯ 6ನೇ ವಚನ. ನಿನ್ನ ಹೃದಯದ ಮೇಲೆ ನಿನ್ನ ಕೈಯಲ್ಲಿ ನನ್ನನ್ನು ಮುದ್ರೆಯನ್ನಾಗಿ ಧರಿಸಿಕೋ. ಪ್ರೀತಿಯು ಮರಣದಷ್ಟು ಬಲವಾಗಿದೆ. ಪ್ರೀತಿ ದ್ರೋಹದಿಂದ ಹುಟ್ಟುವ ಮತ್ಸರವು ಪಾತಾಳದಷ್ಟು ಕ್ರೂರ. ಅದರ ಜ್ವಾಲೆಯು ಬೆಂಕಿಯ ಉರಿ. ಇದು ಯೆಹೋವನ ರೋಷಾಗ್ನಿಯು. ಈ ಪ್ರಪಂಚದಲ್ಲಿರುವ ಎಲ್ಲ ಆಯುಧಗಳಿಗಿಂತ ಶ್ರೇಷ್ಠವಾದ ಆಯುಧವು ಪ್ರೀತಿಯಾಗಿದೆ. ಪ್ರೀತಿಯು ತುಂಬಾ ಶಕ್ತಿಶಾಲಿಯಾಗಿದೆ. ಪ್ರೀತಿಯಿಂದ ತುಂಬಿರುವ ಒಬ್ಬ ತಾಯಿಯು ತನ್ನ ಹೆತ್ತ ಮಗುವಿಗಾಗಿ ಯಾವ ತ್ಯಾಗವನ್ನಾದರೂ ಮಾಡುವುದಕ್ಕೆ ಸಿದ್ಧವಾಗಿರುತ್ತಾಳೆ. ಪ್ರೀತಿಯಿಂದ ಕೂಡಿದವರಾದ ಯೌವನ ದಂಪತಿಗಳು ತಾವು ಒಬ್ಬರಿಗೋಸ್ಕರ ತುಂಬಾ ತ್ಯಾಗಗಳನ್ನು ಮಾಡುತ್ತಾರೆ. ಮನುಷ್ಯನಲ್ಲಿ ಕಂಡುಬರುವ ಎಲ್ಲ ಶ್ರೇಷ್ಠವಾದ ಗುಣಗಳಲ್ಲಿ ಪ್ರೀತಿಯೇ ಪ್ರಧಾನವಾದದ್ದು. ನಾವು ಯೇಸು ಕ್ರಿಸ್ತನ ಪ್ರೀತಿಯ ಕುರಿತು ಧ್ಯಾನ ಮಾಡುವಾಗ ನಾವು ಶ್ರೇಷ್ಠವಾದ ತ್ಯಾಗದ ಪ್ರೀತಿಯನ್ನ ಗ್ರಹಿಸಿಕೊಳ್ಳುತ್ತೇವೆ. ಆ ಪರಲೋಕವನ್ನು ತ್ಯಜಿಸಿ ಈ ಭೂಲೋಕಕ್ಕೆ ಬಂದುದರಿಂದ ಯೇಸುವಿನಲ್ಲಿರುವ ಉನ್ನತವಾದ ತ್ಯಾಗವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಭಾರವಾದ ಶಿಲುಬೆಯನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಬೆಟ್ಟವನ್ನ ಹತ್ತುವುದರಿಂದ ಯೇಸುವಿನ ತ್ಯಾಗಪೂರ್ವಕವಾದ ಪ್ರೀತಿಯು ಎದ್ದು ಕಾಣುತ್ತದೆ. ನಮಗಾಗಿ ಆತನು ಕಡೆಯದಾಗಿ ಸುರಿಸಿದ ತನ್ನ ರಕ್ತದ ಹನಿಯು ದೈವಿಕ ಪ್ರೀತಿಯ ಸಂಕೇತವಾಗಿದೆ. ನಮ್ಮ ಕರ್ತನು ಹೀಗೆ ತಿಳಿಸುತ್ತಾನೆ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ. ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. ಯೆರೆಮೀಯ 31ನೇ ಅಧ್ಯಾಯ 3ನೇ ವಚನ. ಆತನಲ್ಲಿರುವ ಪ್ರೀತಿಯ ನಿಮಿತ್ತ ಕರುಣೆ, ಕನಿಕರ, ಕೃಪೆಯು ಹೊರಬರುತ್ತದೆ. ಆತನ ಪ್ರೀತಿಯು ಸ್ವಾರ್ಥರಹಿತವಾಗಿದೆ. ಅದು ದೈವಿಕವಾದ ಪ್ರೀತಿ ಹಾಗೂ ಕಪಟತನವಿಲ್ಲದ ಪ್ರೀತಿಯಾಗಿದೆ. 2ನೇ ಪ್ರಪಂಚ ಯುದ್ಧದಲ್ಲಿ ಇಟಲಿಯ ಪ್ರಭಾವಿ ಹಾಗೂ ಶಕ್ತಿಶಾಲಿ ನಾಯಕನಾದ ಮುಸ್ಸಲಿನ್ ರವರು ಏಕಮುಖವಾಗಿ ಸರ್ಕಾರದ ಆಳ್ವಿಕೆಯನ್ನು ಮಾಡುತ್ತಿದ್ದರು. ಆತನ ಹುಚ್ಚು ಧೈರ್ಯದ ಕಾರ್ಯಗಳಿಗಾಗಿ ಒಬ್ಬ ಸಹೋದರಿಯು ಆತನಿಗೆ ಅಭಿಮಾನಿಯಾದಳು. ಆತನನ್ನು ಆಕೆಯು ಪ್ರೀತಿಸತೊಡಗಿದಳು. ಅನೇಕ ತ್ಯಾಗಗಳನ್ನು ಮಾಡಿ ಆತನನ್ನು ವಿವಾಹ ಮಾಡಿಕೊಂಡಳು. ಬಹುಬೇಗನೆ ಆಂತರಿಕ ಯುದ್ಧಗಳು ಪ್ರಾರಂಭವಾಯಿತು. ಬಹಿರಂಗ ಕದನಗಳು ಶುರುವಾದವು. ಒಂದು ದಿನ ಮುಸ್ಸಲಿನ್ ರವರನ್ನು ಶತ್ರುಗಳ ಯೋಧರು ಸುತ್ತುವರೆದರು. ಒಬ್ಬ ಯೋಧನು ಆತನನ್ನು ಹತ್ಯೆ ಮಾಡಲು ಪ್ರಾರಂಭಿಸಿದಾಗ ಆತನ ಹೆಂಡತಿಯು ಆತನ ಶರೀರದ ಮುಂದೆ ನಿಂತು ಗುರಾಣಿಯ ಹಾಗೆ ಕಾಪಾಡಿದಳು. ಆಕೆ ಹೀಗೆ ಹೇಳಿದಳು, ಮುಸ್ಸಲಿನ್ ರವರನ್ನು ನೀವು ಕೊಲ್ಲುವುದಕ್ಕಿಂತಲೂ ಮೊದಲು ನನ್ನನ್ನು ಹತ್ಯೆ ಮಾಡಿರಿ ಎಂದು ಆಕೆ ಅಳುವುದಕ್ಕೆ ಪ್ರಾರಂಭಿಸಿದಳು. ಆಕೆಗೆ ಗುಂಡಿನ ಏಟು ಎದೆಯ ಭಾಗಕ್ಕೆ ತಗುಲಿ ಆಕೆ ತನ್ನ ಅಮೂಲ್ಯವಾದ ಜೀವವನ್ನ ಕಳೆದುಕೊಂಡಿದ್ದಾರೆ. ಆದರೆ ಆಕೆಯಲ್ಲಿದ್ದ ಪ್ರೀತಿಯು ಎಂದಿಗೂ ಸೋಲುವುದಿಲ್ಲ. ಆಕೆ ಸತ್ತು ಹೋದಳು, ಆದರೆ ಇವತ್ತೂ ಸಹ ಆಕೆಯ ತ್ಯಾಗವನ್ನು ನಾವು ನೆನಪು ಮಾಡಿಕೊಳ್ಳುತ್ತೇವೆ. ನಮ್ಮ ದೇವರ ಪ್ರೀತಿ ಎಷ್ಟು ಶ್ರೇಷ್ಠವಾಗಿದೆಯಲ್ಲವೇ? ನೀನು ಮಾಡಿರುವ ಪಾಪಕ್ಕಾಗಿ ನಿನಗೆ ಮರಣದಂಡನೆ ಶಿಕ್ಷೆಯಾಗಬೇಕಾಗಿತ್ತು. ಆದರೆ ಯೇಸು ಕ್ರಿಸ್ತನು ನಿನ್ನ ಮೇಲೆ ಇಟ್ಟಿರುವ ತನ್ನ ಪ್ರೀತಿಯ ನಿಮಿತ್ತ ನಿಮ್ಮ ಪರವಾಗಿ ತಾನು ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಅರ್ಪಿಸಿದನು. ಆತನು ನಿನಗೆ ಆಶ್ರಯ ದುರ್ಗವೂ ಹಾಗೂ ಗುರಾಣಿಯೂ ಆಗಿದ್ದಾನೆ. ನಿನಗಾಗಿ ತಾನು ನ್ಯಾಯ ತೀರ್ಪಿಗೆ ಒಳಗಾದನು. ಎಂಥ ಅಪರಿಮಿತ ಪ್ರೀತಿ ಅಲ್ಲವೇ? ಪ್ರಿಯ ದೇವರ ಮಕ್ಕಳೇ, ದೇವರ ಪ್ರೀತಿಯು ನಿಮ್ಮನ್ನು ಸಂರಕ್ಷಿಸುವ ಪ್ರೀತಿ ಎಂಬುದನ್ನು ಎಂದಿಗೂ ಮರೆಯಬೇಡಿರಿ. ಅದು ನಿಮ್ಮನ್ನು ಕಾಯುತ್ತದೆ ಮತ್ತು
ಸಂರಕ್ಷಣೆ ಮಾಡುತ್ತದೆ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು. ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವೆ, ಜ್ವಾಲೆಯೂ ನಿನ್ನನ್ನು ದಹಿಸದು. ಯೆಶಾಯ 43:2. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ಧರ್ಮೋಪದೇಶ ಕಾಂಡ 28 ಮತ್ತು 29 ಅಧ್ಯಾಯಗಳು. ಸಂಜೆ ಮಾರ್ಕನ ಬರೆದ ಸುವಾರ್ತೆ 14 ಅಧ್ಯಾಯ 54 72 ವಚನಗಳು. ಕರ್ತನು ನಿಮ್ಮನ್ನು ಪ್ರೀತಿಸಿ ನಡೆಸಲಿ.